ಬೀದಿ ನಾಯಿಗಳ ಮೇಲೆ ಪ್ರೀತಿ, ಮಕ್ಕಳ ನಿರ್ಲಕ್ಷ್ಯ. ನಾಯಿಗಳಿಗಿಂತ ಕಡಿಯಾದ್ರ ಹಾಗಾದ್ರೆ ಶಾಲಾ ಮಕ್ಕಳು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಸರ್ಕಾರದ ಧೋರಣೆಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೂ ಸಹ ಬಾಡೂಟ ಸಿಗುತ್ತೆ. ಆದರೆ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಗತಿ ಏನು? ಅವ್ರಿಗೆ ಸರಿಯಾದಂತ ಊಟ ಸಿಗ್ತಾ ಇಲ್ಲ. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಕಳಪೆ ಬೇಳೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಕಲ್ಲು ಮಣ್ಣು ಮಿಶ್ರಿತ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಕಳಪೆ ಬೇಳೆಯನ್ನ ಕಂಡು ಎಸ್ಟಿಎಂಸಿ ಅಧ್ಯಕ್ಷ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ಆವರಗೊಳ್ಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮಕ್ಕಳಿಗೆ ಸರಿಯಾದಂತಹ ಆಹಾರ ಪೂರೈಕೆ ಆಗ್ತಾ ಇಲ್ಲ. ಕಳಪೆ ಗುಣಮಟ್ಟದ ಬೇಳೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಆ ಬೇಳೆಯಲ್ಲಿ ಬರೀ ಕಲ್ಲು ಮಣ್ಣೆ ಇದೆ. ಈ ಕಳಪೆ ಬೇಳೆಯನ್ನ ಕಂಡು ಎಸ್ಟಿಎಂಸಿ ಅಧ್ಯಕ್ಷ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬೇಳೆಯ ಚೀಲದಲ್ಲಿ ಯಾವ ರೀತಿಯಾಗಿ ಕಲಬೆರಕೆ ಆಗಿದೆ, ಕಲ್ಲು ಮಣ್ಣು ಎಲ್ಲ ಸಹ ತುಂಬಿಕೊಂಡಿದೆ ಅದರಲ್ಲಿ. ಇದನ್ನೇ ಮಕ್ಕಳಿಗೆ ಕೊಡ್ಲಾಗ್ತಾ ಇದೆ. ದಾವಣಗೆರೆಯ ಆವರಗೊಳ್ಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಈ ರೀತಿಯಾಗಿ ಕಳಪೆ ಬೇಳೆಯನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಬೇಳೆಗಿಂತ ಅದರಲ್ಲಿ ಕಲ್ಲು ಮಣ್ಣೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸರ್, ಇಂಥ ಮಕ್ಕಳು ಇವತ್ತಿನ ಆರೋಗ್ಯ ಪರಿಸ್ಥಿತಿ ಮಕ್ಕಳದು ಸರಿ ಇಲ್ಲ ಸರ್. ನೋಡ್ತಾನೆ ಇದ್ದೀವಿ ನಾವು ಟಿವಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಮಕ್ಕಳಿಗೆ ಏನೆಲ್ಲ ಬಿಡ್ತಾ ಇದೆ. ಅಂಥದ್ರಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಒಳ್ಳೆ ಊಟ ಕೊಡಬೇಕು ಅನ್ನೋ ಯೋಚನೆ ಮಾಡ್ಬೇಕು ಸರ್ ಸರ್ಕಾರ. ಈ ಥರ ಕಳಪೆ ಗುಣಮಟ್ಟದ್ದು ಕೊಟ್ಟರೆ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಏನಾಗುತ್ತೆ ಸರ್? ಎಲ್ಲ ಸ್ಕೂಲ್ ಕಥೆನ ಇದೇ ಬೇಳೆನ ಸರ್. ಇದು ಒಂದು ನಮೂನಿ ಬೇಳೆ ಇಲ್ಲ ಸರ್ ಇದರಲ್ಲಿ. ಇದು ತೊಗರಿ ಬೇಳೆ ಹುಡುಕಿದ್ರೂ ಒಂದು 10% ಬೇಳೆ ಇಲ್ಲ ಸರ್ ಇದರಲ್ಲಿ. ಇದು ಯಾವುದೋ ಬೇಳೆ ಇದೆ ಸರ್. ಇದು ನೋಡಿರಿ ಸರ್, ಇದು ಇದು ಯಾವ ಬೇಳೆನ, ಇದು ಯಾವ್ದು ಬೇಳೆನ, ಕ್ವಾಲಿಟಿನೇ ಇಲ್ಲ ಬೇಳೆ. ಪೂರ ಕಲ್ಲು ಮಣ್ಣಿನ ಹುಳ ಇದೆ ನೋಡಿ ಸರ್. ಬೀದಿ ನಾಯಿಗಳ ಮೇಲೆ ಪ್ರೀತಿ, ಮಕ್ಕಳ ನಿರ್ಲಕ್ಷ್ಯ. ನಾಯಿಗಳಿಗಿಂತ ಕಡಿಯಾದ್ರ ಹಾಗಾದ್ರೆ ಶಾಲಾ ಮಕ್ಕಳು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಸರ್ಕಾರದ ಧೋರಣೆಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೂ ಸಹ ಬಾಡೂಟ ಸಿಗುತ್ತೆ. ಆದರೆ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಗತಿ ಏನು? ಅವ್ರಿಗೆ ಸರಿಯಾದಂತ ಊಟ ಸಿಗ್ತಾ ಇಲ್ಲ. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಕಳಪೆ ಬೇಳೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಕಲ್ಲು ಮಣ್ಣು ಮಿಶ್ರಿತ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಕಳಪೆ ಬೇಳೆಯನ್ನ ಕಂಡು ಎಸ್ಟಿಎಂಸಿ ಅಧ್ಯಕ್ಷ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ಆವರಗೊಳ್ಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮಕ್ಕಳಿಗೆ ಸರಿಯಾದಂತಹ ಆಹಾರ ಪೂರೈಕೆ ಆಗ್ತಾ ಇಲ್ಲ. ಕಳಪೆ ಗುಣಮಟ್ಟದ ಬೇಳೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಆ ಬೇಳೆಯಲ್ಲಿ ಬರೀ ಕಲ್ಲು ಮಣ್ಣೆ ಇದೆ. ಈ ಕಳಪೆ ಬೇಳೆಯನ್ನ ಕಂಡು ಎಸ್ಟಿಎಂಸಿ ಅಧ್ಯಕ್ಷ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬೇಳೆಯ ಚೀಲದಲ್ಲಿ ಯಾವ ರೀತಿಯಾಗಿ ಕಲಬೆರಕೆ ಆಗಿದೆ, ಕಲ್ಲು ಮಣ್ಣು ಎಲ್ಲ ಸಹ ತುಂಬಿಕೊಂಡಿದೆ ಅದರಲ್ಲಿ. ಇದನ್ನೇ ಮಕ್ಕಳಿಗೆ ಕೊಡ್ಲಾಗ್ತಾ ಇದೆ. ದಾವಣಗೆರೆಯ ಆವರಗೊಳ್ಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಈ ರೀತಿಯಾಗಿ ಕಳಪೆ ಬೇಳೆಯನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಬೇಳೆಗಿಂತ ಅದರಲ್ಲಿ ಕಲ್ಲು ಮಣ್ಣೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸರ್, ಇಂಥ ಮಕ್ಕಳು ಇವತ್ತಿನ ಆರೋಗ್ಯ ಪರಿಸ್ಥಿತಿ ಮಕ್ಕಳದು ಸರಿ ಇಲ್ಲ ಸರ್. ನೋಡ್ತಾನೆ ಇದ್ದೀವಿ ನಾವು ಟಿವಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಮಕ್ಕಳಿಗೆ ಏನೆಲ್ಲ ಬಿಡ್ತಾ ಇದೆ. ಅಂಥದ್ರಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಒಳ್ಳೆ ಊಟ ಕೊಡಬೇಕು ಅನ್ನೋ ಯೋಚನೆ ಮಾಡ್ಬೇಕು ಸರ್ ಸರ್ಕಾರ. ಈ ಥರ ಕಳಪೆ ಗುಣಮಟ್ಟದ್ದು ಕೊಟ್ಟರೆ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಏನಾಗುತ್ತೆ ಸರ್? ಎಲ್ಲ ಸ್ಕೂಲ್ ಕಥೆನ ಇದೇ ಬೇಳೆನ ಸರ್. ಇದು ಒಂದು ನಮೂನಿ ಬೇಳೆ ಇಲ್ಲ ಸರ್ ಇದರಲ್ಲಿ. ಇದು ತೊಗರಿ ಬೇಳೆ ಹುಡುಕಿದ್ರೂ ಒಂದು 10% ಬೇಳೆ ಇಲ್ಲ ಸರ್ ಇದರಲ್ಲಿ. ಇದು ಯಾವುದೋ ಬೇಳೆ ಇದೆ ಸರ್. ಇದು ನೋಡಿರಿ ಸರ್, ಇದು ಇದು ಯಾವ ಬೇಳೆನ, ಇದು ಯಾವ್ದು ಬೇಳೆನ, ಕ್ವಾಲಿಟಿನೇ ಇಲ್ಲ ಬೇಳೆ. ಪೂರ ಕಲ್ಲು ಮಣ್ಣಿನ ಹುಳ ಇದೆ ನೋಡಿ ಸರ್ ಅದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.